ಎಸ್ಐಆರ್ ಪಟ್ಟಿ ಅಕ್ರಮದ ವಿರುದ್ಧ ಚುನಾವಣಾ ಆಯೋಗಕ್ಕೆ ದೂರು ಕೊಡಲಾಗ್ತಾ ಇದೆ. ದೂರನ್ನ ಕೊಟ್ಟು ಇದೀಗ ಹೊರಬರ್ತಾ ಇದ್ದಂತೆ ಜೆಡಿಎಸ್ ನಾಯಕ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಈ ಕುರಿತು ಈಗಾಗಲೇ ದೂರನ್ನ ಕೊಟ್ಟಿದ್ದಾರೆ. ಬಿಜೆಪಿ ನಾಯಕರು ಕೂಡ ದೂರನ್ನ ಬರೆದಿದ್ದಾರೆ. ಕೇಂದ್ರ ಚುನಾವಣಾ ಆಯೋಗಕ್ಕೆ ಈಗ ದೂರು ಕೊಟ್ಟು ಹೊರಬರ್ತಾ ಇದ್ದಂತೆ ಜೆಡಿಎಸ್ ನಾಯಕ ವಾಗ್ದಾಳಿ ನಡೆಸಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಐಎಎಸ್ ಮತ್ತು ಐಪಿಎಸ್ ಅಧಿಕಾರಿಗಳೇ ಈ ರೀತಿ ದಾರಿ ತಪ್ಪಿಸಿದ್ರೆ ಹೇಗೆ, ಇನ್ನು ಪ್ರಜಾಪ್ರಭುತ್ವ ಉಳಿಯೋದು ಹೇಗೆ ಸ್ವಾಮಿ ಅಂತ ಪ್ರಶ್ನೆ ಮಾಡಿದ್ದಾರೆ. ಅಧಿಕಾರಿ ಅನ್ಬುಕುಮಾರ್ಗೆ ಅವರ ಕೈಗೆ ಅಕ್ರಮಗಳ ಅಡಗಿರುವ ಪೆನ್ಡ್ರೈವ್ ಇದೆಯಾ? ಅರ್ಕಲಗೂಡು, ಕುಣಿಗಲ್, ಪಾವಗಡದ ಅಕ್ರಮದ ಬಗ್ಗೆ ವಿಡಿಯೋ ಸಿಕ್ಕಿದೆ. ಬಿಎಲ್ಒಗಳಿಗಾಗಿ ಬಂದು ಅಕ್ರಮ ಮಾಡ್ತಾ ಇರುವಂತ ಆ ಬಿಸಿ ಅವರಿಗೆ ಮುಟ್ಟಿಸಬೇಕು. ತಪ್ಪು ಮಾಡಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿರುವಂತಹ ಭ್ರಷ್ಟರನ್ನ ಸಸ್ಪೆಂಡ್ ಮಾಡಿ ಅಂತ ಮನವಿ ಮಾಡ್ತಾ ಇದ್ದಾರೆ. ಹೀಗೆ ಮೊದಲನೇದಾಗಿ ಈಗ ಕೇಂದ್ರ ಚುನಾವಣಾ ಆಯೋಗಕ್ಕೆ ಪತ್ರವನ್ನ ಬರೀತಾ ಇದೆ ಜೆಡಿಎಸ್ ಮತ್ತೆ ಬಿಜೆಪಿ. ಈಗಾಗಲೇ ಬಿಜೆಪಿಯಿಂದಲೂ ಕೂಡ ಕೇಂದ್ರ ಚುನಾವಣಾ ಆಯೋಗಕ್ಕೆ ಪತ್ರವನ್ನ ಬರೆದಿದ್ದಾರೆ. ಇದೀಗ ನಿಖಿಲ್ ಕುಮಾರಸ್ವಾಮಿ ಈ ರೀತಿಯಾಗಿ ವಾಗ್ದಾಳಿ ನಡೆಸಿದ್ದಾರೆ. ಎಸ್ಐಆರ್ ಪ್ರಕರಣಂನ ಸಲ್ಲಿಕೆಯನ್ನ ಮಾಡಿದ್ದೇವೆ. ಇದು ಕೇವಲ ನನ್ನ ಮತಕ್ಷೇತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರ ಅಲ್ಲ, ಬದಲಾಗಿ ಈಗಾಗಲೇ ಎಸ್ಐಆರ್ನ ಈ ಒಂದು ಪ್ರಕ್ರಿಯೆ ಪ್ರಾರಂಭ ಆಗಿದೆ. 30ನೇ ತಾರೀಕಿಂದ ಇವತ್ತು ಹೆಚ್ಚು ಕಮ್ಮಿ 4ನೇ ದಿನಕ್ಕೆ ಕಾಲನಿಟ್ಟಿದ್ದೇವೆ. ಕಳೆದ 4 ದಿನಗಳಿಂದ ರಾಜ್ಯದ ಹಲವಾರು ಜಿಲ್ಲೆಗಳಲ್ಲಿ, ಹಲವಾರು ವಿಧಾನಸಭಾ ಕ್ಷೇತ್ರಗಳಲ್ಲಿ ಯಾವ ಎಸ್ಐಆರ್ ಪ್ರಕ್ರಿಯೆ ಮನೆ ಮನೆಗೆ ಹೋಗಿ ಎನ್ಯುಮರೇಷನ್ ಫಾರ್ಮ್ಗಳನ್ನ ಆ ವೋಟರ್ ಲಿಸ್ಟು ಕೈಯಲ್ಲಿ ಇಟ್ಕೊಂಡು ವೋಟರ್ಸ್ನ ಫಿಸಿಕಲ್ ಆಗಿ BLA2ಗಳು ಎಲ್ಲ ಪಕ್ಷದ BLA2ಗಳ ಜೊತೆಗೂಡಿ BLOಗಳ ಜೊತೆ ಹೋಗಿ ಮಾಡಬೇಕಾದಂಥ ಈ ಪ್ರಕ್ರಿಯೆಯನ್ನು ಉಲ್ಲಂಘನೆ ಮಾಡಿದ್ದಾರೆ, ಗಾಳಿಗೆ ತೋರಿದ್ದಾರೆ. ಇಲ್ಲಿ ನಮ್ಮ ರಾಮನಗರಕ್ಕೆ ನಾನು ಸೀಮಿತವಾಗಿ ಮಾತನಾಡ್ತಕ್ಕಂಥದ್ದಾದರೆ, ನಿನ್ನೆಯ ದಿನ ಯಾವುದೋ ಒಂದು ಕಲ್ಯಾಣ ಮಂಟಪದಲ್ಲಿ, ಯಾವುದೋ ಒಂದು ಸಮುದಾಯ ಭವನದಲ್ಲಿ ಒಂದು 3 ವಾರ್ಡ್ಗಳು ನಮ್ಮ ರಾಮನಗರದಲ್ಲಿ ಏನು ಬರುತ್ತೆ, 8ರಿಂದ 10 ಬೂತ್ಗಳಲ್ಲಿ ನಿನ್ನೆಯ ದಿನ ನೈಜ ದೃಶ್ಯವನ್ನು ಶೂಟ್ ಮಾಡಿ ಫೋನ್ನಲ್ಲಿ, ಮೊಬೈಲ್ ಕ್ಯಾಮ್ರಾನಲ್ಲಿ ಸೆರೆ ಹಿಡಿದು ನಮ್ಮ BLA2ಗಳು ಬಹಳ ಆಕ್ಟಿವ್ ಆಗಿ ಇದನ್ನ ಕಳಿಸ್ಕೊಟ್ರು. ಅಲ್ಲಿಂದ ನನಗೆ ಬಹಳ ಬೇಸರ ಆಗ್ತಕ್ಕಂಥ ಸಂಗತಿ ಏನಪ್ಪಾ ಅಂದ್ರೆ, DC ಇರ್ಬೋದು, ತಹಸೀಲ್ದಾರ್ ಇರ್ಬೋದು, ತಾಲೂಕಿನ ಆಡಳಿತ, ಜಿಲ್ಲೆಯ ಆಡಳಿತ ನ್ಯಾಯಬದ್ಧವಾಗಿ, ಪಾರದರ್ಶಕವಾಗಿ, ಅಂದ್ರೆ ವಿತ್ ಅಟ್ಮೋಸ್ಟ್ ಫೇರ್ನೆಸ್ ಅಂಡ್ ಟ್ರಾನ್ಸ್ಪರೆನ್ಸಿ ಈ ಒಂದು ಪ್ರಕ್ರಿಯೆಯನ್ನ ಮಾಡಬೇಕಾಗಿದೆ. ಯಾಕೆಂದ್ರೆ ಇದು ಮಾಡ್ತಾ ಇರ್ತಕ್ಕಂಥದ್ದೇ ಒಂದು ಅಕೌಂಟಬಿಲಿಟಿಗೆ, ಒಂದು ಕ್ರೆಡಿಬಿಲಿಟಿಗೆ. ಆದರೆ ಜನರನ್ನ ನೀವು ಇಲ್ಲಿ ಇನ್ವಾಲ್ವ್ ಮಾಡ್ಕೊಳ್ತೀರಾ, ನೀವೇನ ಒಂದು ಫಾರ್ಮ್ ಅನ್ನ ಅವ್ರಿಗೆ ಕೊಡೋದಕ್ಕೆ ಹೋಗ್ತೀರಿ, ಜನ ಏನಾದರೂ ಅವ್ರ ಮನೆಯಲ್ಲಿ ಇಲ್ಲದೆ ಹೋದಂತ ಸಂದರ್ಭದಲ್ಲಿ 3 ಬಾರಿ ನಿಮಗೆ ಹೋಗ್ಲಿಕ್ಕೆ ಅವಕಾಶ ಇದೆ. ಬಿಕಾಸ್ ನಾನು SIRನ ರೂಲ್ ಬುಕ್ನ ಓದಿರ್ತಕ್ಕಂಥ ವ್ಯಕ್ತಿ, ನನಗೆ ಗೊತ್ತಿರ್ತಕ್ಕಂಥ ವಿಚಾರ ನಿಮ್ಮ ಮುಂದೆ ಇಡ್ತೇನೆ. ಆದರೆ 3 ಸಲ ಹೋಗಿನೂ ಕೂಡ ಏನಾದರೂ ಪ್ರತಿಕ್ರಿಯೆ ಸಿಕ್ಕದೆ ಹೋದಂಥ ಸಂದರ್ಭದಲ್ಲಿ ಒಂದು ರೆಡ್ ಫ್ಲಾಗ್ ಅನ್ನ ಮನೆ ಆಚೆ ಕಡೆ ಅಂಟಿಸಿ, ಆ ಒಂದು ರೆಡ್ ಸ್ಟಿಕ್ಕರ್ ಅನ್ನ ಮನೆ ಕಡೆ ಆಚೆ ಅಂಟಿಸಿ, ಅದನ್ನ ನೀವು ಒಂದು ಫಾರ್ಮ್ ಅನ್ನ ಅಲ್ಲಿ ಬಿಟ್ಟು ಬರ್ತೀರಾ. ಕೊನೆಗೆ ಏನಾದರೂ ಅದಕ್ಕೂ ಪ್ರತಿಕ್ರಿಯೆ ಬರಲಿಲ್ಲ ಅಂತಾದಾಗ ಅವ್ರನ್ನ ವೋಟರ್ ಲಿಸ್ಟ್ ಇಂದ ಹೊರಗಡೆ ಹಾಕಬೇಕಾಗ್ತದೆ. ಇದು ನಡಿಬೇಕಾಗಿರ್ತಕ್ಕಂಥ ಪ್ರೊಸೀಜರ್ನ ಸಲ್ಲಿಕೆಯನ್ನ ಮಾಡಿದ್ದೇವೆ. ಇದು ಕೇವಲ ನನ್ನ ಮತಕ್ಷೇತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರ ಅಲ್ಲ, ಬದಲಾಗಿ ಈಗಾಗಲೇ ಎಸ್ಐಆರ್ನ ಈ ಒಂದು ಪ್ರಕ್ರಿಯೆ ಪ್ರಾರಂಭ ಆಗಿದೆ. 30ನೇ ತಾರೀಕಿಂದ ಇವತ್ತು ಹೆಚ್ಚು ಕಮ್ಮಿ 4ನೇ ದಿನಕ್ಕೆ ಕಾಲನಿಟ್ಟಿದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಹುಗಾರ್. ಈಗ ಈ ಒಂದು ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಬಹಳಷ್ಟು ಲೋಪದೋಷಗಳು ನಡೀತಾ ಇದೆ ಅಥವಾ ಸರಿಯಾಗಿ ಸರ್ವೆ ಆಗ್ತಾ ಇಲ್ಲ ಅನ್ನುವಂಥದ್ದು ಈಗ ಬಿಜೆಪಿ ಮತ್ತೆ ಜೆಡಿಎಸ್ ಬಹಳಷ್ಟು ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಕೇಂದ್ರ ಚುನಾವಣಾ ಆಯೋಗಕ್ಕೆ ಪತ್ರ ಕೂಡ ಬರೆದಿರುವಂತದ್ದು. ಈ ಒಂದು ವಿಚಾರದಲ್ಲಿ ಇಷ್ಟೊಂದು ನಿರ್ಲಕ್ಷ್ಯ ಯಾಕೆ ಆಗ್ತಾ ಇದೆ ಅಥವಾ ಏನಿದ್ರ ಉದ್ದೇಶ ಏನು ಅಂತ? ರೋಶಿನಿ, ರಾಜ್ಯದಲ್ಲಿ SIR ಪ್ರಕ್ರಿಯೆ ಏನು ಆರಂಭವಾಗಿದೆ, ಈ ಒಂದು SIR ಪ್ರಕ್ರಿಯೆಯಲ್ಲಿ ಎಲ್ಲೊಂದ್ ಕಡೆ ಲೋಪದೋಷ ಆಗ್ತಾ ಇದೆ ಅನ್ನುವಂತ ನಿಟ್ಟಿನಲ್ಲಿ ಈಗ JDS ಪಕ್ಷ ಕೂಡ ಆರೋಪವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಇವತ್ತು JDS ನ ಯುವ ಘಟಕದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿ ಅವರು ಸಹಿತ ರಾಜ್ಯ ಮುಖ್ಯ ಚುನಾವಣಾ ಆಯುಕ್ತರಿಗೆ ಕೂಡ ಹೋಗಿ ದೂರನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಪ್ರಮುಖವಾಗಿ ಆ ಒಂದು SIR ಪ್ರಕ್ರಿಯೆಯನ್ನ ಯಾವ ರೀತಿ ಒಂದು ಮಾಡ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಏನ್ ರೂಲ್ಸ್ ಇದೆ ಅದನ್ನ ಇವರು ಫಾಲೋ ಮಾಡ್ತಾ ಇಲ್ಲ ಅನ್ನುವಂಥದ್ದು. BLOಗಳು ಪ್ರತಿ ಮನೆಗೆ ಹೋಗಿ ಅರ್ಜಿಯನ್ನ ಫಾರ್ಮ್ ಅನ್ನ ಕೊಡ್ಬೇಕು, ಆದ್ರೆ ಇಲ್ಲಿ ಒಂದೇ ಕಡೆ ಇಟ್ಟು ಒಂದ್ ಕಡೆ SIRನ ಒಂದು ಪ್ರಕ್ರಿಯೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಇದೆಲ್ಲೋ ಒಂದ್ ಕಡೆ ಕಾನೂನಿನ ಬಾಹಿರವಾಗಿರ್ತಕ್ಕಂಥದ್ದು. ರಾಮನಗರ ಅಷ್ಟೇ ಅಲ್ಲ, ಹಲವು ಕಡೆಗಳಲ್ಲಿ ಕೂಡ ಇದೇ ರೀತಿಯಾಗಿರ್ತಕ್ಕಂಥ
ಆರೋಪಗಳು ಕೂಡ ಕೇಳಿ ಬರ್ತಾ ಇದ್ದಾವೆ ಅನ್ನುವಂಥದ್ದನ್ನು ಕೂಡ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಗಂಭೀರವಾಗಿರ್ತಕ್ಕಂಥ ಆರೋಪ ಮಾಡಿದ್ದಾರೆ. ಅದರ ಜೊತೆಗೆ ಕೇಂದ್ರ ಸಚಿವರಾಗಿರ್ತಕ್ಕಂಥ ಎಚ್ ಡಿ ಕುಮಾರಸ್ವಾಮಿ ಅವರು ಸಹಿತ ಈ ಬಗ್ಗೆ ಕೇಂದ್ರ ಒಂದು ಚುನಾವಣಾ ಆಯುಕ್ತರಿಗೂ ಕೂಡ ನಾವು ದೂರು ಕೊಡ್ತೀವಿ ಅನ್ನುವಂತ ಮಾತನ್ನು ಕೂಡ ಹೇಳಿದ್ದಾರೆ. ಪ್ರಮುಖವಾಗಿ ರೋಶಿನಿ ಅವ್ರು ಮಾಡ್ತಕ್ಕಂಥ ಆರೋಪ, ಒಂದು BLOಗಳು ಪ್ರತಿ ಮನೆಗೆ ಹೋಗಿ ಆ ಒಂದು ಫಾರ್ಮ್ ಅನ್ನ ಕೊಡಬೇಕು. ಆದ್ರೆ ಇಲ್ಲಿ ಆಗ್ತಕ್ಕಂಥದ್ದು ಒಂದೇ ಕಡೆ ಅವ್ರಿಗೆ ಬೇಕಾಗಿರ್ತಕ್ಕಂಥ ಜನರನ್ನ ಕರೆಸಿಕೊಂಡು ಒಂದು ಕೋಮ್ ಆಗಿರ್ಬೇಕು, ಒಂದು ಸಮುದಾಯ ಆಗಿರ್ಬೋದು, ಒಂದೇ ಕಡೆ ಕರೆಸಿ ಒಂದು BLO ಮುಖಾಂತರ ಒಂದು ಪ್ರಕ್ರಿಯೆಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಇದರಲ್ಲಿ ಅಕ್ರಮ ಬಾಂಗ್ಲಾ ವಲಸಿಗರಿಗೂ ಸಹಿತ ಈ ಮತದಾರ ಪಟ್ಟಿಯಲ್ಲಿ ಹಿಡಿದಿಟ್ಟುಕೊಳ್ಳುವಂತ ಪ್ರಯತ್ನವನ್ನ ಎಲ್ಲೋ ಒಂದ್ ಕಡೆ BLOಗಳ ಮುಖಾಂತರ ರಾಜ್ಯ ಸರ್ಕಾರ ಈ ಒಂದು ಅಕ್ರಮವನ್ನು ಎಸಗ್ತಾ ಇದೆ ಅನ್ನುವಂಥದ್ದು ಪ್ರಮುಖವಾಗಿರ್ತಕ್ಕಂಥ ಆರೋಪ. ಮತ್ತೆ ಕೆಲವು ಕಡೆಗಳಲ್ಲಿ ಯಶವಂತಪುರ ಕಡೆಯಲ್ಲಿ ಕೂಡ ಎಸ್ ಟಿ ಸೋಮಶೇಖರ್ ಅವರ ಪೋಸ್ಟ್ ಇರ್ತಕ್ಕಂಥ ಒಂದು ಫಾರ್ಮ್ ಅಲ್ಲಿ ಕೂಡ ಅದನ್ನು ಉಲ್ಲೇಖಿಸಿ ಕೂಡ ಹಂಚ್ತಾ ಇದ್ದಾರೆ. ಇದೆಲ್ಲ ಒಂದ್ ಕಡೆ ಅಕ್ರಮವನ್ನ ಅಧಿಕಾರಿಗಳ ಮುಖಾಂತರ ಕೂಡ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಗಂಭೀರವಾಗಿರ್ತಕ್ಕಂಥ ಆರೋಪ ಇವತ್ತು JDS ನಾಯಕರು ಕೂಡ ಮಾಡಿರ್ತಕ್ಕಂಥದ್ದು ರೋಶಿನಿ. ಉಗಾರ್, ಇಲ್ಲಿ ಪ್ರಮುಖವಾಗಿ ಈಗ ಅಧಿಕಾರಿ ಅನ್ಬುಕುಮಾರ್ ಕೈಗೆ ಒಂದು ಅಕ್ರಮಗಳು ಅಡಗಿರುವಂತಹ ಪೆನ್ ಡ್ರೈವ್ ಇದೆ, ಅವ್ರ ಹತ್ರ ಅವ್ರಿಗೆ ಗೊತ್ತಿದೆ ಅನ್ನುವಂಥದ್ದು ಒಂದು ಹೇಳಿಕೆಯನ್ನ ಕೊಟ್ಬಿಟ್ರು ನಿಖಿಲ್. ಅದಾದ್ಮೇಲೆ ಎಲ್ಲರಿಗೂ ಕೂಡ ಒಂದು ರೀತಿಯಾಗಿ ಖಂಡಿತವಾಗಿಯೂ ಕೂಡ ಎಲ್ಲೋ ಗಾಬರಿ ಆಗಿರ್ತಾರೆ, ಅಥವಾ ಈಗಾಗಲೇ ನೋಡ್ತಾ ಇದೀವಿ ಎಷ್ಟೆಲ್ಲ ಎಡವಟ್ಗಳು ಆಗ್ತಾ ಇದೆ ಅಂತ. ಏನಿರ್ಬೋದು ಆ ಪೆನ್ ಡ್ರೈವ್ ಅಲ್ಲಿ, ಯಾವ ಪೆನ್ ಡ್ರೈವ್ ಬಗ್ಗೆ ಇಲ್ಲಿ ಉಲ್ಲೇಖ ಆಗಿದೆ ಅಂತ? ರೋಶಿನಿ, ಒಂದು ಪ್ರಮುಖವಾಗಿ ರಾಮನಗರ ಭಾಗದಲ್ಲಿಯೂ ಕೂಡ ಕೆಲವೊಂದಿಷ್ಟು ಕಡೆಗಳಲ್ಲಿ ಒಂದೇ ಕಡೆಯಲ್ಲಿ ಕೂಡ ರಾಮನಗರದಲ್ಲಿ ಇರ್ತಕ್ಕಂಥ 3 ವಾರ್ಡ್ಗಳಲ್ಲಿ 8 ಅಥವಾ 10 ಬೂತ್ಗಳಲ್ಲಿ ಕೂಡ ಅಕ್ರಮ ಪ್ರಕ್ರಿಯೆ ಮಾಡಲಾಗಿದೆ ಅನ್ನುವಂಥದ್ದು ಪ್ರಮುಖವಾಗಿರ್ತಕ್ಕಂಥ ಆರೋಪ. ಒಂದು BLOಗಳು 2ಗಳು ಇದನ್ನು ಕೂಡ ಆ ಅಲ್ಲಿರ್ತಕ್ಕಂಥವರೇ ಕೆಲವರು ನಮ್ಗೆ ಇದರ ಪುರಾವೆಗಳನ್ನು ಕಳಿಸಿದ್ದಾರೆ ಅನ್ನುವಂಥದ್ದು. ಅದರ ಜೊತೆಗೆ ಜಿಲ್ಲಾಧಿಕಾರಿಗಳಿಗೂ ಕೂಡ ಅದನ್ನ ದೂರನ್ನ ಸಲ್ಲಿಸಿದ್ರು ಸಹಿತ ಅವರೇ ನಮ್ಮನ್ನ ದಾರಿ ತಪ್ಪಿಸುವಂತ ಪ್ರಯತ್ನವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಇದ್ರ ಬಗ್ಗೆಯೂ ಕೂಡ ನಾವು ಸೂಕ್ತವಾಗಿರೋ ಕ್ರಮ ಕೈಗೊಳ್ಳಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಸಾಕ್ಷಿ ಸಮೇತವಾಗಿ ಈಗ ಒಂದು ಮುಖ್ಯ ಚುನಾವಣಾ ಆಯುಕ್ತರಿಗೂ ಕೂಡ ಆ ಪೆನ್ ಡ್ರೈವ್ ಅನ್ನು ಕೂಡ ಕೊಟ್ಟಿದ್ದೇವೆ ಅನ್ನುವಂತ ಮಾತನ್ನು ಕೂಡ ಹೇಳಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಆ ಪೆನ್ ಡ್ರೈವ್ ನಲ್ಲಿ ಇರ್ತಕ್ಕಂಥದ್ದು ಆ BLOಗಳು ಅವರ ಒಂದು ಅಧಿಕಾರ ವ್ಯಾಪ್ತಿಯನ್ನ ಮೀರಿ, ಅಂದ್ರೆ ಪ್ರತಿ ಮನೆಗೆ ಹೋಗ್ಬೇಕಿತ್ತು. ಆದ್ರೆ ಕೆಲವು ಕಡೆಗಳಲ್ಲಿ ಸಮುದಾಯ ಭವನ ಆಗಿರ್ಬೋದು ಅಥವಾ ಕೆಲವು ಒಂದೇ ಪ್ರದೇಶದಲ್ಲಿ ಕುಳಿತುಕೊಂಡು ಜನರನ್ನ ಗುಡ್ಡೆ ಹಾಕಿ ಅಲ್ಲಿ SIR ಒಂದು ಪ್ರಕ್ರಿಯೆ ನಡೆಸುವಂತ ಫಾರ್ಮ್ ಅನ್ನ ಫಿಲ್ಅಪ್ ಮಾಡುವಂತ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಆ ಒಂದು ಮಾಡ್ತಕ್ಕಂಥ ಪ್ರಕ್ರಿಯೆಯನ್ನ ವಿಡಿಯೋ ದಾಖಲೆಗಳು ಕೂಡ ಒಂದು ಅವ್ರು ಕೊಟ್ಟಿರ್ತಕ್ಕಂಥ ಮೆಮರಿ ಕಾರ್ಡ್ ಅಲ್ಲಿ ಕೂಡ ಇರ್ತಕ್ಕಂಥದ್ದು. ಹಾಗಾಗಿ ಅವುಗಳನ್ನೆಲ್ಲವನ್ನು ಕೂಡ ಸಾಕ್ಷ್ಯ ಸಮೇತವಾಗಿ ಕೂಡ ನಾವು ಚುನಾವಣಾ ಅಧಿಕಾರಿಗಳಿಗೆ ಸಲ್ಲಿಸ್ತೇವೆ, ಈಗಾಗಲೇ ಸಲ್ಲಿಸಿದ್ದೇವೆ ಅನ್ನುವಂತ ಮಾತನ್ನು ಕೂಡ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಹೇಳಿರ್ತಕ್ಕಂಥದ್ದು. ಒಂದು ರಾಮನಗರ ಜಿಲ್ಲೆಯಲ್ಲಿ ಆಗಿರ್ತಕ್ಕಂಥದ್ದು, ಮತ್ತೆ ಇನ್ನು ಉಳಿದಂತೆ ಬೇರೆ ಬೇರೆ ಕಡೆಗಳಲ್ಲಿ ಆಗಿರ್ತಕ್ಕಂಥದ್ದನ್ನು ಸಹಿತ ನಾವು ಆ ಪೆನ್ ಡ್ರೈವ್ ನಲ್ಲಿ ಕೂಡ ಉಲ್ಲೇಖ ಮಾಡಿದೀವಿ ಅನ್ನುವಂತ ಮಾತನ್ನು ಕೂಡ ನಿಖಿಲ್ ಕುಮಾರಸ್ವಾಮಿ ಅವರು ಹೇಳಿರ್ತಕ್ಕಂಥದ್ದು. ರೋಶಿನಿ, ಥ್ಯಾಂಕ್ ಯು ಉಗಾರ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.